ಸೊ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನಾವು ಇವತ್ತೆಲ್ಲಿ ಬಂದೀವಪ್ಪ ಅಂದ್ರೆ ಕಾಶಿಗೆ ಬಂದೀವಿ. ಇಷ್ಟು ದಿವಸ ಎಲ್ಲ ಕ್ಯಾಂಪಿಂಗ್ ವಿಡಿಯೋ ಎಲ್ಲ ಮುಗೀತು. ಸೊ ಇಲ್ಲಿ ಮಸ್ತ್ ನಾವು ಸ್ನಾನ ಮಾಡಿದ್ವಿ, ಎಲ್ಲರೂ ಗಂಗಾದಾಗ ಸ್ನಾನ ಮಾಡಿ ಈಗೆಲ್ಲ ಹೊಂಟಿವಿ. ಈಗ ನಾವು ವಿಶ್ವನಾಥನ ದರ್ಶನ ನೋಡ್ಬೇಕು, ಆದ್ರೆ ಮಾಡ್ಬೇಕು. ಸೊ ಈಗ ವಿಶ್ವನಾಥನ ದರ್ಶನ ಮಾಡಕ್ಕೆ ಹೊಂಟಿವಿ, ನೋಡ್ಬೇಕು, ಟ್ರೈ ಮಾಡ್ಬೇಕು. ಯಾಕಂದ್ರೆ 12 ತಾಸು ತನ ಲೈನ್ ನಿಂತಾರಲ್ಲಿ, ಕ್ಯೂ ಐತಿ. ಸೊ ಈಗ ಭಾಳ ಕ್ಯೂ ಆಗ್ಯದಲ್ಲಿ ಲೈನ್, ಯಾಕಂದ್ರೆ ಇದು ಶಿವರಾತ್ರಿ ಪೀಕ್ ಟೈಮು. ಸೊ ಹಂಗಾಗಿ ಫುಲ್ ಗದ್ದಲ, ಇಲ್ಲೆಲ್ಲ ಘಾಟ್ ಎಲ್ಲ ಫುಲ್ ಆಗ್ಯಾವು. ಸೊ ಆ ಸೈಡ್ ಅಂತೂ ಫುಲ್, ಅಲ್ಲೆಲ್ಲ ನೋಡ್ಬೋದು ನೀವು, ಆ ಸೈಡ್ ಎಲ್ಲ ಫುಲ್ ಅಂದ್ರೆ ಫುಲ್ ಜನ, ಕ್ರೌಡ್. ಸೊ ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದ್ರೆ ಸ್ವಲ್ಪ ಖಾಲಿ ಇದ್ದಲ್ಲಿ ಸ್ಪೇಸ್ ತೊಗೊಂಡು ನಾವೆಲ್ಲ ಮಸ್ತ್ ಗಂಗಾ ಸ್ನಾನ ಮಾಡೀವಿ. ಇದೇ ನಂದು ಸೆಕೆಂಡ್ ಟೈಮ್ ಗಂಗಾ ಸ್ನಾನ. ಸೊ ಕಾಶಿಗೆ ಬಂದಿದ್ದು 2ನೇ ಟೈಮು, ಇವ್ರದೆಲ್ಲ ಫಸ್ಟ್ ಟೈಮ್ ಈ ಸಲ. ಸೊ ಇವನು ಅರುಣ್, ಅವನ ಶ್ರೀ ಹಾಯ್ ಮಾಡು, ಅವ ಶ್ರೀ ಅಂತೇಳಿ, ಇವಾಗ ವಿನಾಯಕ ಅಂತೂ ಗೊತ್ತಿದ್ದೈತೆ. ಸೊ ಅಷ್ಟು ನಾವು ಹೊಂಟಿವಿ ಈಗ ಮಸ್ತ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಇಲ್ಲಿ ಮಾರ್ನಿಂಗ್ 7:30 ಬಂದ್ವಿ. ಸೊ 7:30 ಬಂದ್ವಿ, ರೂಮ್ ಮಾಡೀವಿ, ಟೆಂಟು ತಂದೀವಿ, ಸ್ವಲ್ಪ ನೋಡೋಣ ಇಲ್ಲೆಲ್ಲ ಜಾಗ. ಈಗಂತೂ ಸದ್ಯ ರೂಮ್ ಮಾಡೀವಿ, ರೂಮ್ನಾಗೆಲ್ಲ ಬ್ಯಾಗ್ ಇಟ್ಟು ಇಲ್ಲಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡೀವಿ. ಸೊ ಸೀದಾ ಗಂಗಾ ದರ್ಶನ. ನನ್ನ ದರ್ಶನ ಅಲ್ಲ, ಗಂಗಾ ದರ್ಶನ. ಗಂಗಾ ಅಲ್ಲ, ವಿಶ್ವನಾಥ್, ಕಾಶಿ ವಿಶ್ವನಾಥನ ದರ್ಶನ ನೋಡ್ತೀವಿ. ಯಾಕಂದ್ರೆ ಫುಲ್ ಲೈನ್, ಮಿನಿಮಮ್ 8 ರಿಂದ 10 ತಾಸು ದರ್ಶನ ಆಗತ್ತಂತ. ಸೊ ಒಬ್ರು ಪರಿಚಯದಾರ, ನೋಡೋಣ ಅಲ್ಲೆಲ್ಲರೇ ಜುಗಾಡ್ ಮಾಡಿದ್ರೆ ಜಲ್ದಿ ಆಗ್ಬೋದು ಅಂತ ಹೇಳ್ಯಾರ, ನೋಡೋಣ. ಅರುಣ್ ಭಾಯ್, ಇವರು ಅರುಣ್ ಭಾಯ್ ಅಂತೇಳಿ. ಅರುಣ್ ಭಾಯ್ ಗೊತ್ತಲ್ಲ ನಿಮ್ಗೆ? ಸೊ ಅರುಣ್ ಭಾಯ್ ಫಸ್ಟ್ ಟೈಮ್ ಬಂದಾರ ಕಾಶಿಗೆ, ಇವರೆಲ್ಲ ಫಸ್ಟ್ ಟೈಮ್ ಬಂದಾರ. ಸೊ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಟ್ರೈನ್ನಾಗ? ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತ ನಾರ್ಮಲ್ ಆಗಿತ್ತು. ಯಾವುದು UP ಎಂಟರ್ ಆದಮೇಲೆ ಭಯಂಕರ ಗಲಾಟಿ. UP ಎಂಟರ್ ಆದಮೇಲೆ ಎಲ್ಲ ಫುಲ್ ಚೇಂಜ್ ಆಯಿತು. ಫಸ್ಟ್ ಇರೋ ಸಿಸ್ಟಮ್ ಬೇರೆ ಆಯಿತು. ಆಮೇಲೆ UP ಎಂಟರ್ ಆದಮೇಲೆ ನಾವು ಇವನ್ನ ದುಡ್ಡು ಕೊಟ್ಟು ಬುಕ್ ಮಾಡಿದ ಸಮೇತ ಅವ್ರು ಯಾರೂ ಕೇರ್ ಮಾಡಲಿಲ್ಲ. ಬಂದು ಒಬ್ಬ ಯಾರೋ ಹೀರೋ ಹೊತ್ತಿಗೆ ಹೀರೋ ಥರ ಬಿಲ್ಡಪ್ ತೊಗೊಳಕ್ಕೆ ಬಂದು ಜಗಳ ಮಾಡಿ ಮತ್ತೆಲ್ಲ ಜಾಯ್ನ್ ಆದರು. ಹಾಗಾಗಿ ನಾವು ಬುಕ್ ಮಾಡಿದ ಸಮೇತ ಮಕ್ಕೊಳಕ್ಕೆ ಆಗಿಲ್ಲ. ಸೊ ಅದು ಸ್ವಲ್ಪ ಬ್ಯಾಡ್ ಅನ್ಸ್ತದೆ, ಬ್ಯಾಡ್ ಫೀಲ್ ಆಗ್ತದೆ. ಸೊ ಏನಂದ್ರೆ ಜರ್ನಿ ಚೆನ್ನಾಗೈತಿ, ಕಟ್ನಿತನ ಒಂದು ಒಳ್ಳೆ ಚೆನ್ನಾಗೈತಿ. ಕಟ್ನಿ ಜಂಕ್ಷನಿಂದ ಏನೈತಿ ದಬಾಶ್ ಬೀಡ್ ಬರ್ತಾರ, ಬೀಡ್ ಬಂದು ನಮ್ಗೆ ಕಟ್ನಿವರೆಗೂ ಆರಾಮಿತ್ತು. ಸೊ ಕಟ್ನಿ ಅವಾಗ ಬಂತಲ್ಲ ಸ್ಟೇಷನ್, ಅವಾಗಿಂದ ಪ್ರಯಾಗ್ರಾಜಿಗೆ ಜನ ಹತ್ತಿದ್ರು, ರಿಸರ್ವೇಷನ್ ಇಲ್ಲ, ಏನೂ ಇಲ್ಲ, ಫುಲ್ ಅಂದ್ರೆ ಫುಲ್. ನಮ್ದೆಲ್ಲ ಕನ್ಫರ್ಮ್ ಆಗಿತ್ತು, ಆದರೂ ಎಲ್ಲ ಫುಲ್ ಇದ್ರು, ನಡೀತದೆ. ಸೊ ಬರೀ ಈಗ ಸೀದಾ ಹೋಗೋಣ ಅಂತ ಘಾಟ್ ಎಲ್ಲ ಅಡ್ಡಾಡೋಣ. ಫುಲ್ ಘಾಟ್ ನಿಮ್ಗೆ ಆಲ್ರೆಡಿ ಒಂದು ಸಲ ತೋರಿಸ್ತೀನಿ, ಇನ್ನೊಂದು ಸಲ ತೋರಿಸ್ತೀನಿ. ಸೊ ಇಲ್ಲೆಲ್ಲ ಬೋಟಿಂಗ್ ಎಲ್ಲ ಚಾಲೂ ಆಗ್ಯದ ಆಲ್ರೆಡಿ. ಸೊ ಬರ್ರಿ ಇನ್ನೂ ಮಸ್ತ್ ಇನ್ನೊಂದು ಸಲ ಚಹಾ ಕುಡಿಬೇಕು, ಅಲ್ಲಿ ಹೋಗಿ ಬರ್ರಿ ಆ ಸೈಡ್ ಹೋಗೋಣ ಅಂತ. ತೆಗಿಯೋಣ ಒಂದು ಫೋಟೋ. ಸೊ ಇವತ್ತು ಸಂಡೇ ಇರೋದ್ರಿಂದ ಫುಲ್ ಕ್ರೌಡ್ ಗೈಸ್. ಇವತ್ತು ಈ ಸೈಡ್ ಎಲ್ಲ ನೋಡ್ಬೋದು ನೀವು, ಇಲ್ಲಿ ಫುಲ್ ವೀಕೆಂಡಿಗಂತೂ ಇದು ಫುಲ್ ಇರುತ್ತೆ. ಸೊ ಎಲ್ಲ ಘಾಟು ಫುಲ್ ಆಗ್ಯಾವ ಇವತ್ತು. ಎದಕ್ಕಪ್ಪ ಅಂದರೆ ಇವತ್ತು ಸಂಡೇ ಸಲುವಾಗಿ ಎಲ್ಲ ಘಾಟ್ ಫುಲ್ಲು. ನೀವು ಲೈನ್ ನೋಡಿ ನಿಮ್ಗೆ ಗೊತ್ತಾಗೋದು ಎಷ್ಟು
ಕ್ರೌಡ್ ಅದ. ಆಮೇಲೆ ಇವ್ರ ದರ್ಶನ ಮಿನಿಮಮ್ 8 ರಿಂದ 10 ತಾಸು ಆಗುತ್ತೆ ದರ್ಶನ ಮಾಡಲಿಕ್ಕೆ. ಕಾಶಿ ವಿಶ್ವನಾಥನ ದರ್ಶನ ಆಗಲಿಕ್ಕೆ ಇಲ್ಲಿ ನೋಡ್ಬೋದು ಎಲ್ಲಿಂದ ಲೈನ್, ಎಷ್ಟು ಲೈನ್, ಇಲ್ಲಿಂದ ಅಲ್ಲಿ ತನಕ ಲೈನ್. ಸೊ ನಾವು ಈಗ ದರ್ಶನ ಮಾಡಲಿಕ್ಕೆ ಹೊಂಟೀವಿ. ನಮ್ಮ ಶ್ರೀಹರಿ ಅದ ನೋಡ್ರಿ ಇಲ್ಲಿ. ಸೊ ಗೈಸ್ ನಾವೆಲ್ಲ ಇದೀವಪ್ಪ ಒಂದು ದಶಾಶ್ವಮೇಧ ಘಾಟ್. ಸೊ ಇಲ್ಲೇ ಆ್ಯಕ್ಚುಲಿ ಗಂಗಾ ಆರತಿ ಮಾಡೋದು. ಸೊ ಗಾಯ್ಸ್ ನಾವಿವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ನಾವೆಲ್ಲಿ ಬಂದಿದ್ದೀವಪ್ಪ ಅಂದ್ರೆ ಮಣಿಕರ್ಣಿಕಾ ಘಾಟಿಗೆ. ಸೊ ಮಣಿಕರ್ಣಿಕಾ ಘಾಟ್ ಇದೆ, ಬರ್ರಿ ಆ ಸೈಡ್ ತೋರಿಸ್ತೀನಂತ. ಹೆಂಗೆ ನಾವು ಆ ಸೈಡ್ ಫಸ್ಟ್ ಟೈಮ್ ಬಂದಾಗ ಈ ಸೈಡ್ ಇತ್ತು ಆ್ಯಕ್ಚುಲಿ, ಈ ಸೈಡ್ ಸುಡ್ಲಿಕ್ಕತ್ತಿದ್ರಿ. ಈಗ ಅದೆಲ್ಲ ಕ್ಲೋಸ್ ಮಾಡಿ ಈ ಸೈಡ್ ಮಾಡ್ಯಾರ. ಇಲ್ಲೆಲ್ಲ ಫುಲ್ ಕಟ್ಟಿಗೆ, ಈ ಸಲ ಫುಲ್ ಚೇಂಜ್ ಆಗ್ಯದ. ಇದೆಲ್ಲ ಮೋಸ್ಟ್ಲಿ ಇನ್ನೊಂದ್ಸಲ ರಿನೋವೇಟ್ ಮಾಡ್ತಿದ್ದಾರೆ. ಅವಾಗ ಬಂದಾಗ ಇದಷ್ಟು ಇಲ್ಲೆಲ್ಲ ಸುಡ್ಲಿಕ್ಕತ್ತಿದ್ರು ಆ್ಯಕ್ಚುಲಿ ಬಾಡಿನ. ಸೊ ಬರ್ರಿ ಆ ಸೈಡ್ ಸುಡ್ಲಿಕ್ಕತ್ತಾರ. ಹೌದು ಮಾತಾಡ ಏನಂತ. ಸೊ ಗಾಯ್ಸ್ ಇಲ್ಲಿ ನೋಡ್ಬೋದು ನೀವು. ಸೊ ಇದು ಮಣಿಕರ್ಣಿಕಾ ಘಾಟ್ ಬಂದು. ಸೊ ಈ ವಾರಾಣಸಿಯಿಂದ ಹೊರಗಿರೋರಿಗೆ ಮಾತ್ರ ಇಲ್ಲಿ ಸುಡ್ತಾರ ಈ ಮಣಿಕರ್ಣಿಕಾ ಘಾಟ್ದಾಗ. ಆಮೇಲೆ ಇನ್ ಕೇಸ್ ವಾರಾಣಸಿಯವ್ರ ಹತ್ರ ಹರಿಶ್ಚಂದ್ರ ಘಾಟ್ ಅಂತದ, ಅಲ್ಲಿ ಸುಡ್ತಾರೆ. ಸೊ ಅವ್ರು ಇಲ್ಲಿ ಸುಡಂಗಿಲ್ಲ, ವಾರಾಣಸಿಯವರು ಇಲ್ಲಿ ಸುಡಂಗಿಲ್ಲ. ಸೊ ಬೇರೆ ಕಡೆಯವರು ಹರಿಶ್ಚಂದ್ರ ಘಾಟ್ನಾಗ ಸುಡಂಗಿಲ್ಲ. ಇಲ್ಲಿ ನೋಡ್ಬೋದು ನೀವು. ನೀವು ಮಣಿಕರ್ಣಿಕಾ ಘಾಟ್ ನೋಡಿರ್ಬೋದು, ಈಗ ತೋರಿಸಿನ ಆಲ್ರೆಡಿ. ಸೊ ಈಗ ಬಂದೀವಿ, ನೀನು ನೋಡಿಲ್ಲಪ್ಪ? ನಾನು ನೋಡಿ ನೀನು ಇಬ್ಬರು ಹೋಗಲ್ಲ. ಸೊ ಇವಾಗ ಬೋಟಿಂಗ್ ಮಾಡ್ಲಿಕ್ಕೆ ಹೊಂಟೀವಿ. ಸೊ ಬೋಟಿಂಗ್ ಕೈಲಿಂದ ಇರಬೇಕಾ? ಕೈಲಿಂದ ಐತಲ್ಲ ಕೇಳತ್ತನವ ದಿನಿ कितना एक बंदे को. ಸೊ ಬೋಟಿಂಗ್ ಸೊ ಬಾರ್ಗೇನಿಂಗ್ ಮಾಡ್ಬೇಕು, ಇಲ್ಲಾಂದ್ರೆ ಅವರು ನಮ್ಮ ತಲೆ ಬೋಡ್ಸ್ಬಿಡ್ತಾರೆ. ಗೊತ್ತಿಲ್ಲ. चालू है पूरा घाट में कितना होता? राजा हरी के 40,000 रुपये 3,000 रुपये लगेगा. आप लोग लेके जाएगा स्टेशन में 3,000 ಅಂತ. बा आप लोग लेके जाएगा. इधर ये 1,200 रुपये बोल रहा था. ಸೊ ನೋಡ್ರಿ 40 ಘಾಟ್ ತೋರಿಸ್ತಾರಂತ, 4 ಮಂದಿ ಅಷ್ಟೇ ಕುಡ್ಸ್ಕೊಂಡು ಹೋದಕ್ಕೆ 3,000 ರೂಪಾಯಿ ಅಂತ. ಸೊ ನಾವು 100 ರೂಪೀಸ್ ಹುಡ್ಕಾಗತ್ತೀವಿ. ಸೊ ನಮ್ಮ ಬಜೆಟ್ ಅಷ್ಟೇ ಇರೋದು. ಸೊ ಗಾಯ್ಸ್ ಇಲ್ಲೇನು ಹೊಂಟದಲ್ಲ, ಇದು ಶಿಪ್ ಇದೆ ಆ್ಯಕ್ಚುಲಿ. ಸೊ ಇದ್ರೊಳಗೆ ಹೋಗ್ಬೇಕಂದ್ರೆ ಆಲ್ರೆಡಿ ಮೊದಲ ಬುಕ್ಕಿಂಗ್ಸ್ ಇರ್ಬೇಕು ಇದ್ರೊಳಗೆ. ಸೊ ಇದ್ರದ್ದು ಅಲಕ್ನಂದ cruiseline.com ಅಂತ ಹೇಳ್ಬಿಟ್ಟು ಇನ್ ಕೇಸ್ ಮಾಡಂಗಿದ್ರೆ ಮಾಡ್ಬೋದು. ಸೊ ಇದು ಎಷ್ಟು ದೊಡ್ಡದ ನೋಡ್ರಿ, ಫ್ರೀ ಪ್ರಮೋಷನ್. ಸೊ ಇದೇನು ಪ್ರಮೋಷನ್ ಗಿಮೋಷನ್ ಏನಿಲ್ಲ, ಜಸ್ಟ್ ಇನ್ಫಾರ್ಮೇಷನ್. ಅದಾದ್ಮೇಲೆ ನೆಕ್ಸ್ಟ್ ಇದು. ಸೊ ಈ ಸಲ ಗಂಗಾ ಆರತಿ ಇಲ್ಲ, ಹೋದ ಸಲ ಗಂಗಾ ಆರತಿ ತೋರಿಸಿದೆ, ಈ ಸಲ ಗಂಗಾ ಆರತಿನೇ ಇಲ್ಲ. ಹಂಗಾಗಿ ಬೋಟ್ ಜಸ್ಟ್ ಘಾಟ್ ಅಷ್ಟ ತೋರಿಸ್ಲಿಕ್ಕತ್ತಾರ. ಸೊ ನಾವು ಬೋಟ್ ಹುಡುಕ್ಲಿಕ್ಕೆ ಸಿಗವಲ್ಲ ನಮ್ಮ ಬಜೆಟ್ಗೆ. ಆ ಕಡೆ ಅಲ್ಲಿ ಇಲ್ಲೇ ಒದ್ರಾಕತ್ತಿದ್ದಾವೆ 100 ರೂಪಾಯಿ ಅಂತೇಳಿ. 80 ರೂಪಾಯಿ ಇಂಥ ಬೋಟ್ನಾಗ ಕೂಡ್ರಿ ನೀವು. ಸೊ ಇಂಥ ಬೋಟ್ನಾಗ 100 ರೂಪಾಯಿ ಒಬ್ರಿಗೆ 100 ರೂಪಾಯಿ. ಲಾಸ್ಟಿಗೆ ಒಬ್ಬ ನಡಕ್ಕೆ ಬೇಡ.
ಸೊ ಇಂಥ ಬೋಟ್ನಾಗ 100 ರೂಪೀಸ್ ಒಬ್ರಿಗೆ. ಸೊ ಇದು ಫುಲ್ ಆಗತ್ತನ ನಿಂದ್ರಬೇಕಾಗತ್ತ, ಬಟ್ ನಿಂದ್ರಣ. ಸೊ ಆ ಕಡೆ ಇರೋದು ಲಾಸ್ಟ್ ಹರಿಶ್ಚಂದ್ರ ಘಾಟ್, ಸೊ ಈ ಕಡೆ ಲಾಸ್ಟ್ ಮಣಿಕರ್ಣಿಕಾ ಘಾಟ್. ಸೊ ಅಲ್ಲಿಂದ ಹಿಡಿದು ಇಲ್ಲಿ ತನ ಅಷ್ಟು ಘಾಟ್ ತೋರಿಸ್ತಾರೆ, ನೀವು ನೋಡ್ಬೋದು ಜನ. ಸೊ ಎಕ್ಸ್ಪ್ಲೇನು ಮಾಡ್ತಾರೆ ಅವರು, ಸ್ವಲ್ಪ ಮಾಡ್ತಾರೆ. ಸೊ ನಮ್ಮ ವಿನಾಯಕ್ ಅವರು ಏನೋ ಚಾಲೂ ಮಾಡ್ಯಾರ, ಏನು ಮಾಡ್ತಾರೆ ನೋಡೋಣ. ಎಷ್ಟು ರೀಲ್ಸಿಗೆ ಅಷ್ಟೇ. ಸೊ ಏನೋ ಅವ್ರು ರೀಲ್ ಮಾಡ್ಲಿಕ್ಕತ್ತಾರಂತ. ವಿನ್ನು RS ಅವ್ರದ್ದು ID ಫಾಲೋ ಮಾಡಿರಿ ಬಿಡ್ರಿ, ಅವ್ರ ರೀಲ್ ಅಂತೂ ನೋಡ್ರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ. ಸೊ ಬರೀ ಬೋಟ್ ಚಾಲೂ ಆದಮೇಲೆ ಸಿಗ್ತೇನಂತ. ಸೊ ಘಾಟ್ ಬಗ್ಗೆ ಅವರು ಹೇಳ್ತಾರೆ, ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಇದು 30 ಸಲ ಸೌಂಡ್ ಬರ್ತಿಲ್ಲ, ಮೈಕ್ ಹಾಕಿದೀವಿ. बताइए मेन घाट के बारे में बताएंगे, मेन ही बताइए. पहले पैसा उठा लो फिर उसके बाद. सत्यवादी राजा हरिश्चंद्र घाट. आप यहाँ पे राजा हरिश्चंद्र जी ने नौकरी करी थी, यहीं पे सत्यवादी राजा हरिश्चंद्र जी ने नौकरी करी थी. जो ना उनके जैसा राजा होगा, न आएगा, न आने वाला है. बोलिए सत्यवादी राजा हरिश्चंद्र महाराज की. यहाँ पे अघोरी शमशान घाट में यहाँ पर होली खेली जाती है. शमशान की होली यहाँ पहला होता है, उसके बाद मणिकर्णिका घाट पे होता है. आप यहाँ देख सकते हैं शमशान घाट में चिताएं जल रही है. 150 से 170 तक यहाँ पे डेली चिताएं जलती है. राजा हरिश्चंद्र घाट, यहाँ से सीधा मुक्ति. हमसे आंध्र प्रदेश. छह दिन हो गए. देख लिया पूरा दर्शन हो गया. ಒರಿಸ್ಸಾ ಕೋರಾಪುಟ್ ಜಿಲ್ಲಾ ನಮ್ಮ ನಾಟ್ಯ ಮಂಗಳರಾವ್ ರಾಮಶ್ರೀನ ವಸಂತ ಕುಮಾರಿ हमारे यात्रा काशी यात्रा को असलो समस्त बराती वाले थी पवन को जहर कर दी. हर हर महादेव. ఆంధ్ర ప్రదేశ్ శ్రీకాకుళం జిల్లా బాలకొండ మండలం ఎన్ కిషోర్ లీనా కాశీ యాత్రకు వచ్చాము. బాగా చూపించారు, చాలా బాగుంది. కాశీ విశ్వనాథం దర్శనం బాగా అయింది, అన్నపూర్ణేశ్వర దర్శనం అయింది, విశాలాక్షి దర్శనం అయింది, ప్రయోగరాజు కుంభమేళ చాలా బాగా దర్శనం అయింది. కుంభమేళ చాలా బాగుంది. మా దేవుడిని కాదు చూడాలి, మీకు రక్షించాలి. అదే జై తెలుగు మీరు తెలుగు కన్నడ సమస్త బల ప్రజలు तुमको भगवान अच्छा देवाल अच्छी दिमाग बेरिका ओके. ಸೊ ಫ್ರೆಂಡ್ಸ್, ಇಲ್ಲಿಂದ ನೋಡ್ಬೋದು ಕಾಶಿ ಎಷ್ಟು ಬ್ಯೂಟಿಫುಲ್ ಕಾಣುತ್ತಂದ್ರ. ಸೊ ಇಲ್ಲಿಂದ ಈ ವ್ಯೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಾ ಏನ್ ಕಾಶಿ ಅಂತೇಳಿ. ಒನ್ ಟೈಮ್ ಬಂದ್ಬಿಟ್ರ ಇಲ್ಲಿಂದ ಬಿಟ್ಟು ಹೋಗಕ್ಕೆ ಮನ್ಸ್ ಬರಲ್ಲ, ಅಷ್ಟ್ ಚೆನ್ನಾಗೈತ್ ವ್ಯೂ ಇಲ್ಲಿ. ಅಂಡ್ ನೈಟ್ ಆಗ ಮಾತ್ರ ಕಾಶಿ ಎಕ್ಸ್ಟ್ರೀಮ್ ಬ್ಯೂಟಿಫುಲ್ ಆಗಿರುತ್ತ. ಸೊ ಬಾಯಿಗೆ ಹೇಳಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತ. ಬರ್ರಿ ಇನ್ನು ಮುಂದಲ್ದೆಲ್ಲ ಏನೇನೈತೆಲ್ಲ ನೋಡಮ್ಮ ಅಂತ. ಇವಾಗ ಜಸ್ಟ್ ಬೋಟಿಂಗ್ ಗಿಟಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿವಿ. ಸೊ ಬೋಟಿಂಗ್ ಎಲ್ಲ ಮುಗೀತೀಗ, ಇವಾಗ ಹೊರಗೆ ಬಂದಿವಿ. ಸೊ ನೋಡೋಣ, ಈಗಂತೂ ಘಾಟ್ ಅಡ್ಡಾಣ ಮತ್ತೆ ಇನ್ನೊಂದ್ಸಲ. ಸೊ ಆಲ್ರೆಡಿ ನಿಮ್ಗೆ ಒಂದ್ಸಲ ತೋರಿಸಿನಿ, ಇನ್ನೊಂದ್ಸಲ ಮತ್ತೆ ಅನ್ನ ಏನು ತೋರಿಸ್ಲಿ. ಸೊ ಹಂಗಾಗಿ ನಾವಂತೂ ಮಸ್ತ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಈಗ. ಸೊ ಮುಂದೆ ಏನಾಗುತ್ತೆ ತೋರಿಸ್ತೀವಿ. ಗಲ್ಲಿ ಒಳಗೆ ಹೋಗಮ್ಮ, ಗಲ್ಲಿ ಒಳಗೆ ಏನೇನೈತೆ ಅದನ್ನ ಎಕ್ಸ್ಪ್ಲೋರ್ ಮಾಡಮ್ಮ. ಸೊ ಆದ್ರೆ ಕತ್ಲಾಗ್ಬಿಡೋದು ಗೈಸ್, ಇವಾಗ ಕಾಣಂಗಿಲ್ಲ, ನೋಡ್ತೀವಿ ಆದ್ರೆ ತೋರಿಸ್ತೀವಿ.
ಸೊ ಗೈಸ್ ಇವಾಗ ವಾಪಸ್ ರೂಮಿಗೆ ಬಂದೀವಿ ನಾವು. ಸೊ ಟೈಮ್ ಬಂದು 12 o'clock ಆಗ್ಯದ ಆಲ್ರೆಡಿ. ಸೊ 12 ಗಂಟೆಗೆ ವಾಪಸ್ ಬಂದೀವಿ. ಎಲ್ಲ ಮಸ್ತ್ ಮಾರ್ಕೆಟ್ ಗಿರ್ಕೆಟ್ ಅಡ್ಡಾಡಿ ಏನೇನೋ ತೊಗೊಳೋದಿದ್ವು ಎಲ್ಲ ಶಾಪಿಂಗ್ ಸ್ವಲ್ಪ ಮಾಡಿಕೊಂಡು ಸೊ ಇವಾಗ ಅಂತೂ ಮಕ್ಕೋಬೇಕು ಇಲ್ಲಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋ ಅಂತ ಕಾಶಿ ಬ್ಲಾಗು. ಸೊ ನಾಳೆ ಮಾರ್ನಿಂಗ್ ಕಾಶಿಲಿಂದ ಅಯೋಧ್ಯೆಗೆ ಹೋಗೋದು. 8:30 ಟ್ರೈನ್ ಅದ. ಸೊ 8:30 ಬಿಡ್ಬೇಕು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋ ಅಂತ ಸಿಗ್ತೀನಿ ನೆಕ್ಸ್ಟ್ ಅಯೋಧ್ಯೆ ವ್ಲಾಗ್ನಾಗ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಸೊ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗ್ತೀನಂತ ನೆಕ್ಸ್ಟ್ ವ್ಲಾಗ್ನಾಗ. ಜೈ ಹಿಂದ್ ಜೈ ಕರ್ನಾಟಕ.